ಹಲೋ ಗೈಸ್, ಎಲ್ರಿಗೂ ಆಗಿದ್ದೀರಾ? ಟೈಮ್ ಸುಮಾರು 7 ಗಂಟೆ ಆಗಿದೆ. ಆನೆ 6 ಗಂಟೆಗೆ ಬಂದಿದೆಯಂತೆ. ಇವಾಗ ಟೈಮ್ 7 ಗಂಟೆ. ಆಲ್ರೆಡಿ ನಮ್ಮ ರೈತರೆಲ್ಲ ಅಲ್ಲಿ ಓಡಿಸ್ತಿದ್ದಾರೆ. ನಾವು ಇವಾಗ ಅದೇ ಆನೆನ ನೋಡಕ್ ಹೋಗ್ತಾ ಇದೀವಿ. ಸೊ ಕಂಟಿನ್ಯೂಸ್ 1 ವಾರದಿಂದನೂ ಬರ್ತಾನೆ ಇದೆಯಂತೆ. ಸೊ ಇವಾಗ ಆಲ್ರೆಡಿ ಕಾಡಿಂದ ನಮ್ಮ ರೈತರ ತೋಟಕ್ಕೆ ಬಂದ್ಬಿಟ್ಟಿದೆಯಂತೆ. ಹೋಗಿ ನೋಡೋಣ ಬನ್ನಿ. ಓ, ಇಲ್ಲೇ ಆನೆ ನೋಡ್ರಿ, ಇಲ್ಲೇ. ಹಬ್ಬಬ್ಬಾ, ಇದು ಯಾವುದು ಅಣ್ಣ? ಇದು ಮಕನ ಅಣ್ಣ. ಒಂಟಿ ಕೊಂಬ ಅಲ್ಲಿ ನೋಡ್ರಿ, ಒಂಟಿ ಕೊಂಬು. ಇದು ಒಂದೇ ಕೊಂಬು ಇರೋದು ಇದಕ್ಕೆ. ನಮ್ಮ ವೈಲ್ಡ್ ಭೀಮ ಹೇಗೆ ಒಂದು ಕೊಂಬನ್ನ ಮುರ್ಕೊಂಡಿದ್ದಾನೋ ಸೇಮ್ ಅದೇ ರೀತಿ ಇದು ಕೂಡ ಒಂದು ಕೊಂಬನ್ನ ಮುರ್ಕೊಂಡಿದೆ. ನಮಗೂ ಆನೆಗೂ ಒಂದು 20 ಅಡಿ ಅಷ್ಟೇ ಡಿಸ್ಟೆನ್ಸು. ಬಟ್ ಅದು ನೋಡಿ, ಕೇರೆ ಮಾಡ್ತಾ ಇಲ್ಲ ಇಲ್ಲಿನ ರೈತರನ್ನ. ಸುತ್ತ ಬ್ಯಾಟ್ರಿ ಹಾಕ್ತಿದ್ದಾರೆ, ಅಲ್ಲ ಹಾಕ್ತಿದ್ದಾರೆ, ಈ ಕಡೆ ಎಲ್ಲ ಕಡೆ ರೈತರಿದ್ದಾರೆ. ಬಟ್ ಅಲ್ಲಿ ನೋಡಿ, ನೋಡಿ ಅಲ್ಲಿ ಹೋಗಕ್ ದಾರಿ ಇದ್ದ. ಅಲ್ಲಿ ನೋಡ್ರಿ ಈ ಕಡೆ ಬಂದ್ಗೆ ನೋಡ್ರೆ. ಇವಾಗ ಹೋಗಿ ತಾಕೊಂಡು ಹೋಗಿರೋ ಲದ್ದಿ ಇದು. ಇವಾಗ ಓಡಿಸಿದ್ವಿ ಅಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆನೆ ಬರುತ್ತೆ. ಆನೆ ಬಂದಾಗ ಇದನ್ನ ಟಚ್ ಮಾಡಿದಾಗ ಇದು ಸೌಂಡ್ ಮಾಡುತ್ತೆ, ಈ ತಗಡು. ಆ ತಗಡು ಸೌಂಡ್ ಮಾಡಿದಾಗ ರೈತರೆಲ್ರಿಗೂ ಗೊತ್ತಾಗುತ್ತೆ ಇಲ್ಲಿ ಆನೆ ಬಂದಿದೆ ಅಂತ. ಆವಾಗ ಎಲ್ಲರೂ ಒಟ್ಟಿಗೆ ಸೇರಿ ಓಡಿಸ್ತಾರೆ. ಟೈಮ್ ಎಷ್ಟು ಗೊತ್ತಾ ಇವಾಗ? ತೋರಿಸ್ತೀನಿ ನೋಡಿ. ಇವಾಗ 7:15, 6:15 ಬಂದಿದೆ ಆನೆ. ನಮ್ಮ ವೈಲ್ಡ್ ಭೀಮ ಒಂದು ಕೊಂಬನ್ನ ಮುರ್ಕೊಂಡು ಒಂಟಿ ಕೊಂಬು ಹೆಂಗಾಗಿದ್ದಾನೋ ಸೇಮ್ ಅದೇ ತರ ಇದು. ಸೇಮ್ ಸೈಜ್ ಕೂಡ ನಮ್ಮ ಭೀಮನ್ ತರನೇ ಇದ್ದಾನೆ ಇದು. ನಿಮ್ದೇ ಅದು ಜಮೀನು? ಏನ್ ಎಲ್ಲ ಮೇಯ್ಕೊಂಡದಲ್ಲ? ಸಾಲ ಸೋಲ ಈಸಿ ಹಾಕಿ ಈಗ ಆಗೋಯ್ತು. ಏನ್ ಮಾಡೋದು, 3 ವರ್ಷದಿಂದ ಸಾಲನೇ ಜಾಸ್ತಿ. 3 ವರ್ಷ ಸಾಲ ಇಲ್ಲೇ ಬರೋದು ಸರ್. ಆನೆಗಳು 5 ಗಂಟೆಗೆ ಬರ್ತದೆ. ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರೆ ಬರ್ತೀನಿ ನೋಡು. 5 ಗಂಟೆಗೆ ಹೇಳಿದ್ರೆ 8 ಗಂಟೆಗೆ ಬಂದಿಲ್ಲ. ಬೆಂಕಿ ಹಾಕಪ್ಪ. ಫಾರೆಸ್ಟ್ RF ಕೇಳಬೇಕು. ಬರೀ ಇಲಾಖೆ ಮೇಲೆ ಹೋಯ್ತಾರೆ ಸೈಲ್. ಪಾಪ 3 ವರ್ಷದಿಂದ ಲಾಸು. ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನದೊಂದು ಸಣ್ಣ ಮನವಿ ಏನಂದ್ರೆ, ಇಲ್ಲಿನ ರೈತರಿಗೆ ನಮ್ಮ ಕಡೆಯಿಂದ ನಿಮ್ ಕಡೆಯಿಂದ, ಸೊ ನಾನ್ ಬರಲ್ಲ ನೀವು ಬರಲ್ಲ, ನಮ್ಮ ಫ್ಯಾಮಿಲಿ ತರ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ. ನಾವು ಲಾಸ್ಟ್ ಟೈಮು ಕೆಲವೊಂದು ರೈತರಿಗೆ ಬ್ಯಾಟ್ರಿಗಳನ್ನ ಕೊಡಿಸಿದ್ದೆ. ಇಲ್ಲಿನ ರೈತರಿಗೆ ಒಂದೊಂದು ಬ್ಯಾಟ್ರಿಗಳಿದಾವೆ. ಬಟ್ ಅವರು ರಾತ್ರಿ ಪೂರ್ತಿ ಕಾವಲುಗಳನ್ನ ಕಾಯ್ಬೇಕಾಗಿರೋದ್ರಿಂದ ಒಂದೊಂದು ಬ್ಯಾಟ್ರಿ ಅವ್ರಿಗೆ ಸಾಲಲ್ಲ. ಬಟ್ ಅದು ಒಂದು ಬ್ಯಾಟ್ರಿ 1 hour 2 hours ಅಷ್ಟೇ ಬರೋದು ಚಾರ್ಜು. ಹಾಗಾಗಿ ನಮ್ಮ ಕಡೆಯಿಂದ ನಾವು ನೀವು ಸೇರಿ, ಸೊ ನಾನು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ ಅವ್ರು ಕೊಡಿಸ್ತೀನಿ. ಸೊ ಯಾರ್ಯಾರು ವೀಡಿಯೋ ನೋಡ್ತೀರಾ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ನೀವು ಅಷ್ಟು ಇಲ್ಲಿ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಅಥವಾ ಸ್ಕ್ಯಾನರ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ದಯವಿಟ್ಟು ನಿಮ್ಗೆ ಅನ್ನ ಹಾಕೋ ರೈತರಿಗೆ ಕೊಡ್ತಿದ್ದೀರಾ ಅಂದ್ಕೊಂಡು ಕೊಡಿ. ಆ ದುಡ್ಡು ನಿಮಗೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ತಲುಪುತ್ತೆ. ಸೊ ದಯವಿಟ್ಟು ಸಹಾಯ ಮಾಡಿ. ಇವಾಗ 7:15 ಆನೆ ಆಲ್ರೆಡಿ ಬಂದು 6:15 ಬಂದು ಹೋಗಿದೆ. ಆವಾಗಲೇ ಬಂತಾ? ನೋಡ್ರಿ, ನಾನು 6:15 ಆಗಿತ್ತು ಅನ್ಕೊಂಡಿದ್ದೆ. ಆನೆ ಬಂದಿದ್ದು 5:15 ಬಂದಿತ್ತಂತೆ. ಇವಾಗ ಕರೆಕ್ಟಾಗಿ ಎಲ್ಲ ಹಾಲು ಜೋಳ ಅಂತಾರೆ ಗೊತ್ತಾ. ಇವಾಗ ಎಲ್ಲ ಜೋಳ ಹಾಲು. ಇವಾಗ ಒಂದು ಮಳೆ ಉಯ್ಬೇಕು. ಮಳೆ ಊದ್ರೆ ಅಷ್ಟು ಇಷ್ಟು ಬೆಳೆ ಆಗುತ್ತೆ. ಇವಾಗ ಮಳೆನೂ ಇಲ್ಲ. ಅಷ್ಟು ಇಷ್ಟು ಬಂದಿರೋದನ್ನು ಈ ತರ ಕಾಡು ಪ್ರಾಣಿಗಳು ಆನೆಗಳು ಬಂದು ತಿನ್ಕೊಂಡು ಹೊಂಟೋದ್ರೆ ಎಷ್ಟೊಂದು ಲಾಸ್ ಆಗ್ಬೇಡ ಇಲ್ಲಿನ ರೈತರುಗಳಿಗೆ. ಸೊ ಇವ್ರದ್ದು ಬೇರೆ ಆದಾಯ ಏನಿಲ್ಲ, ಇದೊಂದೇ ಆದಾಯ ಅಂತ ಇರೋದು ಇಲ್ಲಿನ ರೈತರಿಗೆ. ಇಲ್ಲಿ ಹೊಲಗಳು ಮಾಡಿಕೊಂಡು ಅದು ಮಳೆಗಳನ್ನು ನಂಬ್ಕೊಂಡು ಹಾಕಿರೋದು. ಯಾರು ತೋಟಗಾರಿಕೆ ಇಲ್ಲಿ ಇಲ್ಲ, ನೀರಿಲ್ಲ, ಬೋರ್ವೆಲ್ಗಳಿಲ್ಲ ಅವ್ರ ಹತ್ರ. ಮಳೆನೇ ನಂಬ್ಕೊಂಡು ಬೆಳೆಗಳನ್ನು ಹಾಕಿದ್ದಾರೆ. ಇಷ್ಟೆಲ್ಲ ತಿನ್ನೋ ತನಕ ಎಲ್ಲರೂ ಸೇರಿ ಓಡಿಸ್ಬೇಕಲ್ವಾ. ಬಟ್ ಅದರಲ್ಲೂ ಈ ಥರ ಕಾಡು ಪ್ರಾಣಿಗಳು ಬಂದು ಹಾನಿ ಮಾಡಿ ತಿನ್ಕೊಂಡು ಹೊಟ್ಟೋದ್ರೆ ಅವ್ರಿಗೆ ವರ್ಷದಲ್ಲಿ ಇನ್ನೇನು ಸಿಗಲ್ಲ. ಸೊ ಅದಕ್ಕಾಗಿ ಇಲ್ಲಿನ ರೈತರು ತುಂಬ ಸಾಲಗಳನ್ನು ಮಾಡ್ಕೊಂಡು ಆ ಸಾಲಗಳಿಗೆ ಬಡ್ಡಿಗಳನ್ನು ಕಟ್ಕೊಂಡು ಸಾಲಕ್ಕೆ ಸಾಲ ಬಡ್ಡಿಗೆ ಬಡ್ಡಿ ಮಾಡಿಕೊಂಡು ಈ ಸ್ಥಿತಿಲಿದ್ದಾರೆ.
ಇನ್ನೇನಾಗುತ್ತೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದೇ ಕಾರಣಕ್ಕೋಸ್ಕರ. ಇದು ಇಲ್ಲಿ ನೋಡಿ ಅಜ್ಜೆ, ಅಲ್ಲಿ ನೋಡಿ ಆ ಆನೆ ಅಜ್ಜೆ ನೋಡ್ರಿ ಎಷ್ಟೆಷ್ಟು ಅಗಲ ಇದೆ ಅಂತ. ಆಗ್ಲೇ ನಾವು ಅಲ್ಲಿ ಬಂದಾಗ ನೋಡಿ ಇಲ್ಲಿ ಮೇಯ್ತೈತದು. ಇಲ್ಲಿ ಒಂಟಿ ಕೊಂಬಾನೆ ಒಂದೇ ಬರಲ್ಲ, ಅದ್ರ ಜೊತೆಗೆ ಇನ್ನೊಂದು ಮೋಟ್ ಕೊಂಬಾನೆ ಬರ್ತದಂತೆ. ಅಂದ್ರೆ 2 ಕೊಂಬು ಇದೆ ಅದಕ್ಕೆ, ಬಟ್ 2 ಒಂಟಿ ಸಲಾಗಗಳು. ಇಲ್ಲೇ ತಿಂದು ಇಲ್ಲೇ ಲದ್ದಿ ಹಾಕಿ ನೋಡಿ. ಓ ಇವಾಗ ಮೇಯ್ದಿರೋದೆಲ್ಲ ಓಕೆ. ನೋಡಿದ್ರಲ್ಲ ಎಷ್ಟೆಲ್ಲ ಹಾನಿ ಆಗಿದೆ ಅಂತ. ಸಿಕ್ಕಾ ಬಟ್ಟೆ ಮೇಯ್ದ್ಬಿಟ್ಟಿದೆ. ನಾನು ಎಲ್ಲೋ ಒಂದು ಸ್ವಲ್ಪ ಮೇಯ್ಕೊಂಡು ಹೋಗಿದೆ ಅಂತ ಅನ್ಕೊಂಡಿದ್ದೆ. ಕೆಲವು ರೈತರದು ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ. ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ಆನೆ ಮಾತ್ರ ಇಲ್ಲ, ಹುಲಿ ಕೂಡ ಇದೆ. ಸೊ ಜೋಪಾನವಾಗಿರ್ಬೇಕು ಇಲ್ಲಿನ ರೈತರು. ಅದಕ್ಕೆ ಒಗ್ಗಟ್ಟಾಗಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಸೊ ಅದನ್ನ ಓಡಿಸೋದಕ್ಕಾಗ್ಲಿ ಎಲ್ಲರೂ ಸೇರಿ ಓಡಿಸ್ಬೋದು ಅಂತ ಎಲ್ಲ ಒಟ್ಟಿಗೆ ಬಂದು ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಇಲ್ಲಿ ಕಾಯ್ತಾ ಇದೀವಿ. ನೋಡೋಣ ಮತ್ತೆ ಬರುತ್ತೆ ನೋಡಿ ಅದು ಆನೆ. ಪ್ರತಿ ಚಾನೆಲ್ ನೋಡ್ತಾ ಇರೋ ನಮಗೆ ಬಾಕಿ ನಮ್ಗೆ ನೋಡಿ ಇವತ್ತು ಶಿವನವ್ರು ಬಂದಿದ್ದಾರೆ, ಅವರು ಕೂಡ ಧನ್ಯವಾದಗಳು. ನಮ್ಮ ಶಿವನ ಬೇಡಿ ಬನ್ನಿ ಸ್ವಾಮಿ ಅಂತ ಕರ್ಕ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಬರ್ತೀವಿ ಅಂದ್ರೆ ಇವ್ರ ಪಾಪ ಹೇಳಿದ ತಕ್ಷಣ ಬಂದಿದ್ದಾರೆ. ಇವ್ರಿಗೆ ನಮ್ಮ ರೈತರ ಕಡೆಯಿಂದ ನಮ್ಮ ಗಿರಿಜನರಿಗೆ ಇವ್ರಿಗೆ ಧನ್ಯವಾದ. ಆದಷ್ಟು ಈ ಚಾನೆಲ್ ನೋಡಿರೋರು ನೀವೆಲ್ಲರೂ ಸಹ ನಮ್ಮ ಗಿರಿಜನರಿಗೆ ಸಪೋರ್ಟ್ ಮಾಡ್ಬೇಕು. 3 ವರ್ಷ ಆಗಿದೆ ಸರ್, ಮಳೆ ಇಲ್ಲ ಬೆಳೆ ಇಲ್ಲ ಮಳೆ ಇಲ್ಲ. ಶಿವನವರು ನಮ್ಮ ಇದೇ ಅಡೆಕುಂದೊಡ್ಡಿ ಮುನಿಗುಡಿ ಗ್ರಾಮದವರು. ಇಲ್ಲಿಂದ ಅವರು ಪ್ರಿಯಾಪಟ್ಟಣ ಆ ಕಡೆ ಹೋಗಿ ಅರ್ಜುನ ಸತ್ತಾಗ ಕೂಡ ಇವ್ರು ಭಾಗವಹಿಸಿದ್ರು ಸರ್. ಧನ್ಯವಾದಗಳು. ಇವತ್ತು ನಮ್ಮ ಟ್ರೈಬಲ್ಸ್ ಗಿರಿಜನದವ್ರ ಕಷ್ಟ ನೋಡೋಣ ಇರುತ್ತೆ. 6 ಗಂಟೆಗೆ ಬಂದಿಲ್ಲಿ ಈ ಭಾಗದ ನೋಡಿ ಈ ರೀತಿ ನಿಮ್ಗೆ ಅನ್ಯಾಯ ಆಯ್ತದೆ, ನಾವು ಇಲಾಖೆ ಕಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್. ಅವ್ರಿಗೂ ಈಗ ನಮ್ಮ ಗಿರಿಜನರ ಪರ ಎಲ್ಲ ಧನ್ಯವಾದಗಳು. ಎಲ್ಲರೂ ಚಪ್ಪಳೆ ಗಿಪ್ಪಳೆ ಏನು ಬೇಡ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲ ರೈತರಿಗೂ ತಲುಪಬೇಕು ಇಲ್ಲಿನ ರೈತರ ಕಷ್ಟ. ಇಲ್ಲಿ ಬರೀ ನಾವು ಇಲ್ಲಿ ಆನೆ ಕಾಯೋದು, ನೀವು ಆನೆ ನೋಡೋದು ಅಷ್ಟೇ ಅಲ್ಲ, ನೀವು ತಿಂತಿರೋ ಅನ್ನನ ರೈತರು ಎಷ್ಟು ಕಷ್ಟ ಬಿದ್ದು ಇಲ್ಲಿ ಬೆಳಿತಾವ್ರೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಅದನ್ನ ತೋರ್ಸೋದೇ ನಮ್ಮ ಉದ್ದೇಶ. ಅದ್ರ ಜೊತೆಗೆ ನಮ್ಮಿಂದ ಇವ್ರಿಗೆ ಒಂದು ಸಣ್ಣ ಹೆಲ್ಪ್ ಆದ್ರೂ ಕೂಡ ನಾವು ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತ ನಾವು ತಿಳ್ಕೊತೀವಿ. ಸೊ ನಾನು ಸುಮಾರು ದಿನದಿಂದ ಇಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೆ, ಗೊತ್ತಿರಲಿಲ್ಲ. ನಾನು ಆನೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ, ಬಟ್ 1 ತಿಂಗಳಿಂದ ಕಂಟಿನ್ಯೂಸ್ ಬರ್ತಾ ಇದೆಯಂತೆ ಆನೆ. ಇನ್ನೊಂದು ಒಂಟಿ ಇದ್ದು ಬಿಡ್ತದೆ ಈ ಕಡೆಗೆ. ಒಟ್ಟಿನಲ್ಲಿ ಆಳುಗಳಿಗೆ ಬರಲ್ಲ. ನೋಡ್ರಿ ಇದು ಆನೆಗಳು ಡಿವೈಡ್ ಮಾಡ್ಕೊಬಿಟ್ಟಿದಾವೆ. 3 ದಾರಿ ಇದಾವೆ ಅಲ್ವಾ, 2 ಆನೆಗಳಿದಾವೆ. ಒಂದು ದಾರಿಲಿ ಬಂದ್ರೆ ಇನ್ನೊಂದು ದಾರಿಲಿ ಬರುತ್ತೆ. ಇನ್ನೊಂದನೆ ಆ ಕಡೆಯಿಂದ ಬಂದಿರ್ಬೋದು. ಇವಾಗ ಅಲ್ಲೋಗಿ ನೋಡೋಣ ಬನ್ರಿ. ಈ ಕಡೆ ಲೆಫ್ಟ್ಗೆಲ್ಲ ನಮ್ಮ ರೈತರ ಜಮೀನು, ಇದರಿಂದ ಈ ಬಾರ್ಡ್ರಿಂದ ಆ ಕಡೆಗೆಲ್ಲ ಫಾರೆಸ್ಟು. ಏನು ಮಾಡೋದಕ್ಕಾಗಲ್ಲ, ಕಾಡು ಹತ್ರ ಅಲ್ವಾ. ಸೊ ಇಲ್ಲಿ ಆನೆಗಳ ತಪ್ಪು ಅಥವಾ ರೈತರದ್ದೇ ತಪ್ಪು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಏನೂ ಮಾಡೋಕ್ಕಾಗಲ್ಲ. ಕಾಡು ಹತ್ರ ಬರ್ತವೆ, ಅದನ್ನು ಬರದೇ ಇರೋ ಥರ ಏನು ಮಾಡ್ಬೋದು. ಸೊ ಆ ಕ್ರಮಗಳನ್ನು ತಗೊಂಡು ಅದನ್ನು ತಡೆಗಟ್ಟುವಂಥ ಕೆಲಸನ ಮಾಡಬೇಕಷ್ಟೆ. ಅವಾಗಿಂದ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತೀವಿ ನೋಡ್ರಿ. 1 ತಿಂಗಳಿಂದನೂ ತಿಂದು ಅದರ ಲದ್ದಿಗಳು. ಸೊ ಇಲ್ಲಿನ ರೈತರಿಗೆ ಅದರ ಲದ್ದಿಯ ಗೊಬ್ಬರನೇ ಲಾಭ ಅಷ್ಟೇ. ನೋಡ್ರಿ ಇಲ್ಲೂ ಒಂದು ದಾರಿ ಇದೆ, ಬಟ್ ಆಲ್ಮೋಸ್ಟ್ ಇಲ್ಲಿ ಕಡಿಮೆ ಬರೋದು. ಎಲ್ಲಿ ನಿಂದಲ್ಲಿ ಅಲ್ಲಿಗೆ ಹೋಗ್ಬೇಕಾ? ಸೊ ನಾನು ಅನ್ಕೊಂಡಿದ್ದೆ ಇಲ್ಲಿ ಎಲ್ಲ ರೈತರುಗಳು ಒಟ್ಟಿಗೆ ಸೇರಿ ಆನೆನ ಓಡಿಸ್ಬೋದಲ್ಲ, ಒಂದೇ ದಾರಿಯಲ್ಲಿ ಇದ್ಕೊಂಡು ಅಂತ, ಒಂದೇ ಜಾಗದಲ್ಲಿ ಇದ್ಕೊಂಡು ಅಂತ. ಬಟ್ ಹಂದಿಗಳು ಬರ್ತಾವಂತೆ. ಈಗ ಏನನ್ನ ಕಾಯೋದಿಲ್ಲಿ? ಹಂದಿ ಕಾಯೋದು, ಆನೆ ಕಾಯೋದು, ಇಲ್ಲ ಹುಲಿ ಭಯದಿಂದ ಹುಲಿಗಳಿಂದ ತಪ್ಪಿಸ್ಕೊಳ್ಳೋದು. ಕಷ್ಟ ನೋಡಿ. ನನಗೆ 1 ಅವರ್ಗೆ ಎಷ್ಟು ಸುಸ್ತಾಗಿದೆ ಅಂತ. ಅಂತೂ ಫೈನಲಿ ನಮ್ಮ ಕ್ಯಾಂಪಿಗೆ ಬಂದ್ವಿ. ನಮ್ಮ ಹುಡುಗರು ಜೋಳ ಮುರ್ಕ ಬರೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಅಷ್ಟು ಬಲ್ತಿಲ್ಲ, ಚೆನ್ನಾಗಿ ಬಲ್ತಿರೋ ಜೋಳನ ಮುರ್ಕ ಬರೋಕ್ಕೆ ಹೋಗಿದ್ದಾರೆ. ನಾನಿವಾಗ ಕ್ಯಾಂಪಲ್ಲಿದ್ದೀನಿ. ಸೊ ಅಲ್ಲಿ ಫೈರ್ ಹಾಕಿದ್ದಾರೆ. ಇವಾಗ ಬೆಂಕಿಲಿ ಹಸಿ ಜೋಳ ತಿನ್ನೋಣ. ಆನೆ ಅಕಸ್ಮಾತ್ ಬಂದರೆ ಇಲ್ಲೇ ನಮ್ಮ ಕೆಳಗಡೆ ಇದು ಕ್ಯಾಂಪು. ಆನೆ ನೋಡಿ ಇಲ್ಲೇ ಬರುತ್ತೆ. ಎಲ್ಲ ಊಟ ಮನೇಲೆ ಮಾಡ್ಕೊಂಬಿಟ್ಟಿದ್ರಿಯಾ? ಬ್ಯಾಗು ಬಾ ನೋಡ್ರಿ, ಜೋಳ ಬಂತು. ಹಾಕೋಣ ಬೆಂಕಿಗೆ, ಬೈಲಿ ತಗೊಳ್ಳಿ. ಜೋಳ ಅಲ್ಲಿ ಮುರ್ಕ ಬಂದಿಲ್ಲ ಹಾಕಿದೀವಿ, ಬೈಲಿ ಜೋಳ. ನಮ್ಮ ರೈತರು ನಮಗೋಸ್ಕರ ಬಿಸಿ ಜೋಳ ಬೇಯಿಸ್ಕೊಟ್ಟವ್ರೆ. ಜೋಳ ತಿನ್ನೋಣ ಇವಾಗ. ಹಸಿ ಜೋಳ ಬಿಸಿ ಜೋಳ.
ಇನ್ನು ಎಳಸು ಇದು ನೋಡಿ, ಇದು ಬರೋದಕ್ಕೆ ಇನ್ನೂ 1 ತಿಂಗಳು ಬೇಕು. ಇವರು ಊರಲ್ಲಿ ಬರುವಾಗ 5 ಗಂಟೆ 6 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು ಆನೆನ. ನಾನೇನು ಬರಲ್ಲ, ನೈಟು ಒಂದು 10 ಗಂಟೆ 11 ಗಂಟೆ ಬೇಕಾಗುತ್ತೆ ಆನೆ ಬರೋದು ಅಂತ ನಾವು ಅಂದ್ಕೊಂಡ್ರೆ, ನಾವು ಬರೋದಕ್ಕೂ ಮುಂಚೆ ಅದೇ ನಮ್ಮನ್ನು ಬಂದು ಕಾಯ್ಕೊಂಡಿದೆ. ನಾವು ಜೋಳ ಎಲ್ಲ ತಿಂದು ಮುಗಿಸ್ದೆ, ಇಲ್ಲಿ ಎಲ್ಲ ಊಟ ಮಾಡ್ತಾವ್ರೆ ಇವಾಗ. ಊಟ ಅಂದರೆ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಮಾಡಿದ್ರಂತೆ, ಇವಾಗ ಅದನ್ನು ತಿಂತಾವ್ರೆ. ಹಲೋ, ಎಲ್ಲಿದೆ ಮಾವ? ಗುಳಲಿದೆಯಾ? ಏನಾರು ಸದ್ದಗಿದ್ದು? ಇನ್ನೂ ಇಲ್ವಾ? ಸರಿ ಸರಿ. ಹಾ, ಬೆಂಕಿ ಕತ್ತದೆ. ಸರಿ ಸರಿ, ನೀನು ಅಲ್ಲಿ ಸದ್ದಾದ್ರೆ ಫೋನ್ ಹಾಕ್. ಸರಿ ಮಾವ, ಇದಾರೆಲ್ಲಮಿ ಏನ್ ಮಾಡಿದೆ, ಒಂದ್ 3-4 ಬಣಬೆ ಐತೆ ಅಷ್ಟೇ. ಏನ್ ಮಾಡ್ದೆ ಈ ಸರಿ? ಫೋನ್ ಹಾಕ್. ಸರಿ, ನಾವು ಬರ್ತೀವಿ. ಇವಾಗ 8:30, 10 ಗಂಟೆ ಒಳಗಡೆ ಬರುತ್ತದು. ಓಕೆ ನೋಡ್ರಿ, ಟೈಮ್ 10 ಗಂಟೆ ಆಗಿದೆ. ಆನೆ ಬಂತಂತೆ. ಮತ್ತೆ ಎಲ್ಲರೂ ಮಲಗಿದ್ವಿ, ಈಗ ಅವ್ರು ಫೋನ್ ಮಾಡಿದರು ಆನೆ ಬಂದಿದೆ ಬನ್ನಿ ಅಂದ್ಬಿಟ್ಟು. ಇವಾಗ ಹೋಗೋಣ ಬನ್ನಿ. ಆವಾಗ ಬಂದಿತ್ತಲ್ಲ ಅದೇನೇ ಅನಿಸುತ್ತೆ ಅಲ್ವ, ಒಂಟಿಕೊಂಬನೆ. ಅದೇ ನಮ್ಮ ವೈಲ್ಡ್ ಭೀಮ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ಹೋಗೋಣ ಬನ್ನಿ. ನೋಡಿ ಇಲ್ಲಿ 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 ಅಲ್ಲಿ ಅಲ್ಲಿ ನೋಡಲ್ಲಿ. ಇರಿ ಇರಿ ಇರಿ, ಸದ್ದು ಮಾಡ್ಬೇಡಿರಿ. ಹೋಗವಾ? ಹಾಂ, ಬೇಗ ಹೋಗ್ಬೋದಾ? ಹಾಂ, ಬನ್ನಿ ಬನ್ನಿ. ಸೊ ನಮಗೇನು ಭಯ ಅಂದರೆ, ಒಂದು ಆನೆ ಅಲ್ಲಿದೆ, ಅಕಸ್ಮಾತ್ ಇನ್ನೊಂದು ಇದೆಯಲ್ಲ ಆ ಆನೆ ಏನಾದರೂ ಇಲ್ಲಿ ಮಧ್ಯೆ ಬಂದ್ಬಿಡುತ್ತೆ ಅನ್ನೋದು ಭಯ ಅಷ್ಟೇ. ಹಾಗೆ ಕೆಳಗಡೆಗೆ ಬನ್ನಿ. ಬರ್ತಾ ಇದ್ದಂತೆ ಅವ್ರು ಸದ್ದು ಮಾಡಿದಿರ್ತಾನೆ, ಮತ್ತೆ ಸುಮ್ಮನೆ ಬ್ಯಾಟ್ರಿ ಹಾಕ್ತಾರೆ. ಅಷ್ಟೊತ್ತಿಂದ ಸೌಂಡ್ ಮಾಡ್ತಾವ್ರೆ, ಓಡಿಸ್ತಾವ್ರೆ, ಬರ್ತಾ ಇಲ್ಲ. ಅಲ್ಲಿ ನೋಡ್ರಿ, ಆನೆ ಕಾಣಿಸ್ತಾ ಇದೆಯಾ? ನೋಡ್ರಿ, ಈ ಕಡೆಗೆ ತಿರ್ಕೊಂಡಿದ್ದ. ಬತ್ತದೆ ಬತ್ತದೆ ಬತ್ತದೆ, ಕೂತ್ಕೊಳ್ಳಿ ಎಲ್ಲ. ಅಕಸ್ಮಾತ್ ಮೇಲ್ ಕತ್ಬಿಟ್ರೆ ಇಳಿಗಕ್ಕೆ ನೋಡ್ಕೊಬಿಟ್ಟಿದ್ದಾರಿ. ನೋಡ್ರಿ, ಅಷ್ಟು ಓಡಿಸ್ತಾವ್ರೆ, ಆದರೂ ಅದು ಅಲ್ಲೇ ಮೇಯ್ಕೊಂಡು ಅಲ್ಲೇ ನಿಂತಿದೆ. 1/2 hour ಆಯಿತು, ಇನ್ನೂ ಬಂದಿಲ್ಲ ಆನೆ. ಆನೆ ನಾನು ಹಿಂದೆ ಇದೆ, ನಾನು ಟ್ರೀ ಹೌಸ್ ಮೇಲ್ಗಡೆ ಹತ್ತಾನೆ. ಕೈ ಕಾಲೆಲ್ಲ ನಡುಕ್ತದೆ ಅಲ್ಲ ಗುರು. ಮರ ಹತ್ತ ತನಕ ಸುಸ್ತಾಗೋಯ್ತು ಗುರು. ನೋಡ್ರಿ, ಇಲ್ಲಿ ಬರ್ತಾ ಇದ್ದಾನೆ. ನೋಡ್ರಿ, ಅದು ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ. ಹಬ್ಬ ಹೋಯ್ತು ಗುರು. ಇವಾಗ ಹೋಗಿದೆ, ಮತ್ತೆ ತಿರ್ಗಾ ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ಇನ್ನು 1 hour ತಿರ್ಗಾ ಬರುತ್ತೆ. ಅದು ಡೈಲಿ ಇದೇ ತರ 2 ಸಲ 3 ಸಲ ಬಂದದ್ದಾ? ಇವಾಗೆಲ್ಲ ನಾವು ಯಾರು ಇದ್ದಂದಿದ್ರೆ ಅದೇ ಮೇಯ್ಕೊಂಡು ಬೆಳಕರಿಸಿ ಅದೇ ಹೋಗುದೆ. ಇದನ್ನೇ ಬೀಳುತ್ತೆ. ಚಳಿ ಗುರು, ಚಳಿನೂ ಒಂದೊಂದ್ಸಲ ಧಗೆ ಆಗುತ್ತೆ, ಚಳಿ ಆಗುತ್ತೆ.
ವಿಚಿತ್ರ ವೆದರ್. ಮಕ್ಕ ಮುಂದ್ಗಡೆ ನಿಂತ್ಬಿಟ್ಟು ಮಲ್ವಾ ಏನು ಈಗ ನಿಂತ್ಬಿಟ್ಟಾರಲ್ಲ ಅಂದ್ಬಿಟ್ಟು ಅದುವೆ ಮುತ್ತಣ ಹೋಯ್ತಾನ ಅತ್ತಾಗಿ ಗೊಡ್ರಗಾವಾಗಳೇ ಇನ್ನು ಇವಾಗ 11 ಗಂಟೆ ಅಲ್ವಾ, 1 ಗಂಟೆ 1:15 ಒಳಗೆ ಒಂದು ಟೈಮು ಬಂದಾಯ್ತು. ಆಮೇಲೆ ಬಂದ್ಬಿಟ್ಟ ಅಂದ್ರೆ ಅದು ಬೆಳಕರಿ ಇಟ್ಬಿಟ್ಟು ಹೋಗುದು ಅದೇ. ಓಡ್ಸ್ರಪ್ಪ ಅಂದ್ರೆ ಸದ್ದೆ ಮಾಡಲ್ಲ. ಯಾವಾಗ ನೀನು ಮಾರ್ಕತ್ವ ಬ್ಯಾಟ್ರಿ ಬಿಟ್ಬಿಟ್ಟು ಹಾಕಿ ಅಂದೆ ಅದೇನು ಬಂದ್ಬಿಡ್ತು ಅದಕ್ಕೆ. ಆನೆ ಬಂದ್ರೆ ನಮ್ಗೆ ಇಲ್ಲಿ ಬಂದ ತಕ್ಷಣ ತಗಡಲ್ಲಿ ಸೌಂಡ್ ಆಗುತ್ತೆ. ನಾವು ಅದೇ ಜಾಗದಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಇಲ್ಲೇ ಕಾವಲು ಕಾಯ್ತಿದೀವಿ. ನಾವೊಂದು 2-3 ಸೀಟು ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಬರುತ್ತಾವ ಆನೆ. ಖುಷಿ ವಿಚಾರ ಅಂದ್ರೆ ಈ ಆನೆ ಓಡಿಸಿದ ತಕ್ಷಣ ಓಡೋಗುತ್ತೆ. ನಾವು ಅಲ್ಲಿ ಲಾಸ್ಟ್ ಟೈಮು ಬೇರೆ ಕಡೆ ಇದ್ವಿ, ಈ ಒಂಟಿ ಕೊಂಬಾನೆ ಅಲ್ಲಿಗೆ ಬರ್ತಾಯಿತ್ತು, ಬಟ್ ಓಡಿಸಿದ ತಕ್ಷಣ ಹೊರಟೋಗ್ತಾಯಿತ್ತು. ಇದು ಹೋಗುತ್ತೆ. ಇನ್ನೊಂದು ಇದೆ ಮಕನ ಆನೆ. ಮಕನ ಆನೆ ಅಂದರೆ ಕೆಲವರು ಏನು ಅಂತ ಕೇಳ್ತೀರ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಾರಲ್ಲ, ಆ ಥರ ಆನೆ ಅದು. ಅದು ಮಾತ್ರ ನಾವು ಏನು ಟಾರ್ಚ್ ಹಾಕ್ತೀವೋ ನಮ್ಮನ್ನೇ ಅಟ್ಟಿಸ್ಕೊಂಡು ಬರುತ್ತೆ. ಲಾಸ್ಟ್ ವೀಕ್ ಅಲ್ಲಿ ನೋಡಿದ್ರಲ್ಲ ಹಬ್ಬ ಸಿಕ್ಕಾಬಟ್ಟೆ ಹಾನಿ ಮಾಡಿತ್ತು. ಮತ್ತು ಅದು ಬೆಳೆ ಹಾನಿ ಮಾಡೋದಿರಲಿ, ಅದು ನಮ್ಮ ರೈತರಿಗೆ ಬರುತ್ತೆ ಬ್ಯಾಟ್ರಿ ಹಾಕಿದ ತಕ್ಷಣ. ಸೊ ಅದೊಂಥರ ಡೇಂಜರಸ್ಸು. ಸೊ ಇದೇನು ಈ ಆನೆ ಡೇಂಜರಸ್ ಅಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಆನೆಗಳೆಲ್ಲ ಕಾಡು ಪ್ರಾಣಿಗಳಂದರೆ ಎಲ್ಲ ಡೇಂಜರಸ್ಸೇ. ಬಟ್ ಕೆಲವೊಂದು ಹೋಗ್ತವೆ, ಕೆಲವೊಂದು ಮನುಷ್ಯರಿಗೆ ಬರುತ್ತೆ. ಸೊ ಏನೇ ಆದರೂ ಇಲ್ಲಿನ ರೈತರು ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಆನೆ ಮಾತ್ರ ಅಲ್ಲ, ಒಂದು ಹುಲಿ ಕೂಡ ಇದೆ. ಇಲ್ಲಿ ನೋಡಿಬೇಕಾದ್ರೆ ನೈಟು ಗರ್ಜನೆ ಮಾಡಿದ್ರೆ ನಿಮಗೆ ತೋರಿಸ್ತೀನಿ. ಹೋಗವ. ಓಕೆ ಬನ್ರಿ, ಇವಾಗ ನಮ್ಮ ಕ್ಯಾಂಪ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಗೋಣ. ಓಕೆ ಅಂತೂ ನಮ್ಮ ಕ್ಯಾಂಪಿಗೆ ಬಂದ್ವಿ. ನಾನು 2 ಸಲ ಬಂದು ಕಾಡಿಗೆ ಹೋಗಿದೆ. ಓಕೆ ಇವಾಗ ಇಲ್ಲಿ ಮಲಗಬೇಕು. ಒಂದು ಸ್ವಲ್ಪ ಟೈಮ್, ಸುಮಾರು 12 ಗಂಟೆ ಮೇಲಾಯಿತು. ನಿದ್ದೆ ಬರ್ತಾ ಇದೆ. ಇವಾಗ ಮಲಗ್ತೀವಿ. ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಬರುತ್ತದು. ಅಕಸ್ಮಾತ್ ಮತ್ತೆ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಪಾರ್ಟ್ 2 ನಾನು ಈ ಕ್ಯಾಂಪಲ್ಲಿ ಇರಲ್ಲ, ಟ್ರೀ ಹೌಸ್ ಮೇಲ್ಗಡೆ ಇರ್ತೀನಿ. ಓಕೆ, ಈ ವಿಡಿಯೋ ಹೇಗನ್ಸ್ತಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಪಾರ್ಟ್ 2 ಬರುತ್ತೆ. ಇನ್ನೂ ಅಡ್ವೆಂಚರಸ್ ಆಗಿರುತ್ತೆ. ಹಾಗೆ ದಯವಿಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಸ್ಕ್ಯಾನರ್ಗೆ ಅಥವಾ ನಂಬರ್ಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ. ಬಾಯ್, ಗುಡ್ ನೈಟ್.